ಟೈಮ್ ರಾತ್ರಿ 12 ಗಂಟೆ ಆದರೂ ಇನ್ನು ಔಟ್ ಸೈಡ್ ಸಮಯ ಸಂದರ್ಭ ಸರಿಯಿಲ್ಲ ಏನು ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಂಗಳೂರಿಗೆ ಬಂದು ಡೇ ಯಾವುದು ನೈಟ್ ಯಾವುದು ಒಂದು ಗೊತ್ತಾಗ್ತಿಲ್ಲ. ಈಗ 12 ಗಂಟೆಗೆ ಎದ್ದು ಈಗ ಟಿಫನ್ಗೆ ಹೋಗ್ತಿದ್ದೀವಿ. ಟಿಫನ್ನು ಲಂಚು ಎರಡು ಒಂದೇ ಸಲ ಮಾಡ್ತಿದ್ದೀವಿ. ಹಿಂಗೈತೆ ಬ್ಯಾಚುಲರ್ಸ್ ಲೈಫು. 6 ಮಂತ್ಸಿಂದ ಊರಲ್ಲಿದ್ದು 3 ಟೈಮ್ಸ್ ಫುಡ್ಡು ಟೈಮ್ ಕರೆಕ್ಟಾಗಿ ತಿನ್ಕೊಂಡು ಆರಾಮಾಗಿದ್ವಿ. ಇಲ್ಲಿ ಬೆಂಗಳೂರಿಗೆ ಬಂದು ನಾಯಿ ಭಾಳಾಗಿ ಹೋಗೈತೆ. ನಾವು ಬಂದಿದ್ದೆ ಇವತ್ತು ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂಗೆ ನಂದಲ್ಲ, ನನ್ನ ಫ್ರೆಂಡ್ದು ಇಲ್ಲಿದ್ದಾನೆ. ಶಿವಂದೇ ಇಂಟರ್ವ್ಯೂ. ಬಾಬು ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಣ್ಣ ಚಪ್ರ. ಸಣ್ಣದು ಇಂಟರ್ವ್ಯೂ ಆಯಿತು. ಈಗ ನಮ್ಮದು ರೀಲ್ ಶೂಟ್ ಐತೆ. ನನ್ನ ಮೇಲೆ మన పైన అంటే వచ్చేవాడు సరిగా నూనె వేస్తాండే అదే అడికే చూడదు రై ఆ పక్క. ವಿಡಿಯೋ ಶೂಟ್ ಮಾಡೋವಾಗ ಮಳೆ ಬಂದುಬಿಡ್ತು, ಅದಕ್ಕೆ ಬಂದುಬಿಟ್ವಿ. ವಿಡಿಯೋ ತೆಗಿಯೋಕ್ಕೆ ಆಗಿಲ್ಲ. ನಿನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ನಿನ್ನೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಳೆ ಬರ್ತಿತ್ತು, ಫುಲ್ ಮಳೆ. ಅದಕ್ಕೆ ಇವತ್ತು ಮಾಡ್ತಿದ್ದೀನಿ. ಸೊ ಔಟ್ಸೈಡ್ ಹೋಗೋಣ ಅಂದರೆ ಗಾಡಿಯಲ್ಲಿ ಪೆಟ್ರೋಲ್ ಆಗೋಗಿದೆ. ಈ ಗಾಡಿ ಹೆಂಗಂದರೆ 150 ರೂಪಾಯಿಗೆ ಮೊನ್ನೆ ಹಾಕ್ಸಿದ್ದು, ಆಗಲೇ ಆಗೋಗೈತೆ. ಒಳ್ಳೆ ಹಸುಗೆ ಮುಸ್ರೆ ನೀರಿದ್ದಂಗೆ ಕುಡಿತಾ ಇದೆ ಗೈಸ್. ಇದು ಫ್ರೆಂಡ್ ತಳ್ತಿದ್ದಾನೆ ಗಾಡಿನ. ತೊಯ್ರ ಗಾಡಿ ವ್ಲಾಗ್ చేస్తాను. ಆಡ್ನಿಗೆ ತೋರಿಸ್ಬೋದು ಬಾಲಾಜಿ. ಥ್ಯಾಂಕ್ ಯು ಬಾಲಾಜಿ. ಮಧ್ಯಾಹ್ನ ಮಲಗಿರೋದು, ಈಗ ಎದ್ದಿದ್ದೀವಿ. ಎದ್ದು ಆಚೆಗೆ ಬಂದರೆ ಫುಲ್ ಮಳೆ ಬಿದ್ದೋಗಿದೆ. ಈಗ ಟೀ ಕುಡಿಯೋಣ ಅಂತ ಹೋಗ್ತಿದ್ದೀವಿ. ಕಾಫಿ ಯಾಕಲ್ಲ ಪೈಸಾ ಸಮಯ ಸಂದರ್ಭ ಸರಿಯಿಲ್ಲ ಏನು ಜಾಸ್ತಿ ವರ್ಷಗಳೇ ಆಗೋಯ್ತು ವಾಲಿಬಾಲ್ ಆಡಿ. ಇವಂತೂ ವೇಸ್ಟ್ ಅಲ್ಲಪ್ಪ. 59 ರೂಪೀಸು. ಈಗ ನಾವು ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ, KPN ಮಾರ್ಕೆಟ್ ಅಂತ. ರೂಮ್ಗೆ ನಾನು ಬೇಕಂದರೆ ಪರ್ಚೇಸ್ ಮಾಡೋಕ್ಕೆ. 150 అది చాలా హెవీ కాస్ట్. ఊరికే లుక్ అంతే, అది బాగుంటుంది. లుక్ ప్లస్ క్వాలిటీ 150. ఈ పాండ్స్ ఆఫ్ తీసుకున్నారా? ఏం తీసుకున్నాం? తీసుకోవాలా? 235 రూపీస్ తీసుకో. ఫేస్ కేసట్లేదు. ఇది లేకుంటే ఇది బాగుంటుందా? 100 బుక్ చేయండి. 100 రూపీస్ ఆఫ్. 100 ರೂಪೀಸಾ? ಫೇಸ್ ಕೇಶಕ್ಕೆ ಏನು ಬೇದ್ರಪ್ಪ? ಅದೇ ಹೋಗಿದೆ. 100 చెప్పుకుంటా. ನೋವಿಯೇನು ಇದೇನಿದೆ? ಲೈಟ್ ಫೇಸ್ ಆ್ಯಂಡ್ ಬಾಡಿ. ಇದು ಬಾಗುಂటుంది. ಎಂತಿದೆ? ಇದೇನಿದೆ? ಇದು ಫೇಸ್ देखा? ಫೇಸ್ ವಾಶಾ? ಡಬಲ್ ಕಡ್ಕೊಬಿಟ್ಟಿದೆ.
ಹಾಂ ಟಾಟಾ ಎಕ್ಸ್ ಒಳಗಡೆ ಹೋಗಿದ್ದಕ್ಕೆ ಏನು ತೊಗೊಂಡಿಲ್ಲ ಅಂದರೆ ಚೆನ್ನಾಗಿರಲ್ವಲ್ಲ, ಅದಕ್ಕೆ ಇವು ತೊಗೊಂಡು ಬಂದ್ವಿ. ರೂಮ್ಗೆ ಹೋಗೋದೆ ಕಚ್ಚಿ. ಟೈಮು ರಾತ್ರಿ 12 ಆಗಿದ್ರೆ ಇನ್ನು ಔಟ್ಸೈಡೇ ಇದ್ದೀವಿ. ಈಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ఇప్పుడు అనుకుంటా ఉన్నాను రై మన పేరెంట్స్ ఏమైనా వచ్చిడా సెటిల్ అయిపోయినాయి అంటే 10 years బ్యాక్ మన లైఫ్ ఎట్లా ఉంటుండే ఇప్పుడు యోచించేస్తాము అనేసి కదా. బాధ అనుకుంటాండే మనకి ఒక అర్ధ ఎకరే మనం తీసుకున్నాయంటే అప్పట్లో ఇడ ఇప్పుడు ఊర్లో 10 ఎకరాలు ఉండేది ఒకటి, ఇక్కడ 6 ఎకరా ఉండేది ఒకటి. చాలు కదా అప్ప అంతా రెడ్లు వచ్చేసి రోడ్ సైడ్లో ఒక ఏరియా సీట్ ఉంటే చాలు 12 కోట్లు నా వాయిస్ ఏం తింటావో బాగా తెలుసురా. నీ ఫేస్ నేను చూపిస్తా ఉండదు పోరా, చూపియద్దని చెప్పిన నీ ఫేస్ నేను చూపి. అక్కడ స్కూల్ అన్నీ ఇడే ఉన్నాయి. ఓకే బ్యాగ్ రే మొత్తం సిಗೋಣ.